ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಮಂಜು ಅಂಡ್ ಮನು ಅನ್ನೋದೇ ಬರ್ತಾ ಇದೆ ನನ್ನ ಬಾಯಿಗೇನು. ಇಟ್ಸ್ ನಾಟ್ ಮಂಜು ಅಂಡ್ ಮನು, ಇಟ್ಸ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಎನಿವೇಸ್ ಪ್ರಾಕ್ಟೀಸ್ ಮಾಡ್ಕೊತೀನಿ ಹೋಗ್ತಾ ಇವತ್ತು ವೈಕುಂಠ ಏಕಾದಶಿ, ಹಾಗಾಗಿ ಮನೆ ಕೆಲಸನೆಲ್ಲ ಮುಗಿಸ್ಕೊತಾ ಇದ್ದೀನಿ. ಮನೆ ಅರ್ಧಂಬರ್ಧ ಒರೆಸಿ ಇಲ್ಲೇ ಇಟ್ಟಿದ್ದೀನಿ. ಮನು ಮಲಗಿದ್ದಾರೆ. ಹಿಂಗೆಲ್ಲ ಸೌಂಡ್ ಮಾಡಿದ್ರೆ ಎಗ್ಗ ಮುಗ ಬೈತಾರೆ ನನಗೆ ಎದ್ದು, ಏನು ದಬ 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 ಅಂತೀಯ ಅಂತ. ಎನಿವೇಸ್ ಈಗ ಇನ್ನೊಂದು ಅರ್ಧ ಮನೆ ಒರೆಸಾಗಿದೆ, ಇನ್ನೊಂದು ಅರ್ಧ ಒರೆಸ್ಕೊಂಡು ಸ್ನಾನಕ್ಕೆ ಹೋಗಿ ಬಂದು ಪೂಜಾ ರೂಮ್ ರೆಡಿ ಮಾಡ್ಕೋಬೇಕು. ಸುಪ್ರಭಾತ ಓಡ್ತಾ ಇದೆ. ನಾನೇನು ಸುಪ್ರಭಾತನ ಎವ್ರಿ ಡೇ ಏನು ಹಾಕೊಳ್ಳಲ್ಲ, ಯಾಕೆಂದರೆ ಎದ್ದೇಳೋದೇ 8 ಗಂಟೆ 8:30 9 ಗಂಟೆ ಎಲ್ಲ ಮಾಡ್ಕೊಂತ ಇದ್ವಲ್ಲ. ಬಟ್ ಇವಾಗ ನಾನು ನನ್ನ ರೊಟೀನ್ನ ಕಂಪ್ಲೀಟ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲೇ ಆಯಿತು ಒಂದು 10 ಡೇಸು. ಭಾಳ ಇಷ್ಟ ಆಗೋಗ್ಬಿಟ್ಟಿದೆ ನನಗೆ ಯೋಗ. ಸೊ ಮಾರ್ನಿಂಗ್ ಯೋಗ ಮಾಡಿ ಈವ್ನಿಂಗು ಒಂದು 10 to 15 ಮಿನಿಟ್ಸ್ HIIT ಮಾಡ್ತಾ ಇದ್ದೀನಿ. ಏನಾದರೂ ಮಾಡಿ ಒಂದು 5 to 6 ಕಿಲೋಸ್ ಇಳಿಸ್ಲೇಬೇಕು ಅಂತ ಕಮಿಟ್ ಆಗ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ಏನೇನೋ ಕಷ್ಟಪಡ್ತಾ ಇದ್ದೀನಿ. ಯೂಶ್ವಲಿ 7 ಗಂಟೆಗೆ ಎದ್ದು 7:15 ಅಟೆಂಡ್ ಮಾಡ್ತಾ ಇದ್ದೆ ಯೋಗ ಸೆಷನ್ನು. ಇವತ್ತು ಮನೆ ಕೆಲಸ ಇರೋದ್ರಿಂದ 6 ಗಂಟೆಗೆ ಎದ್ದು ಯೋಗ ಮುಗಿಸಿ ಇವಾಗ ಮನೆ ಒರೆಸ್ಕೊಂಡು ಬರ್ತಾ ಇದ್ದೀನಿ. 6 ಗಂಟೆಗೆಲ್ಲ ಎದ್ದೇಳೋದು ಭಾಳ ಕಷ್ಟ ಆಗುತ್ತೆ ನನಗೆ, ಯಾಕೆಂದರೆ ನಾವು ನೈಟ್ ಮಲಗೋದೇ ಲೇಟ್ ಆಗುತ್ತಲ್ಲ. 12 o'clock ಕಮ್ಮಿ ಅಂತೂ ಮಲಗಕ್ಕೆ ಆಗೋದೇ ಇಲ್ಲ. ನಾನು ಆಫೀಸ್ ಮುಗಿಯೋದೆ 11:15 11:30 ಆಗೋಗ್ಬಿಡತ್ತೆ. 11ಗೆ ಮುಗಿಯುತ್ತೆ, ಬಟ್ ಶಾರ್ಪ್ 11ಗಂತೂ ಖಂಡಿತ ಲಾಗೌಟ್ ಮಾಡೋಕ್ಕಾಗಲ್ಲ. ಏನಾದರೂ ಸಣ್ಣ ಪುಟ್ಟ ಕೆಲಸಗಳು ಬರ್ತಾನೆ ಇರುತ್ತೆ, ಅದೆಲ್ಲ ಮುಗಿಸ್ಬಿಟ್ಟೆ ಎದ್ದೇಳ್ಬೇಕಲ್ವಾ. ಹಾಗಾಗಿ ಸೊ ನಾವು ಮನೆ ದೇವ್ರಿಗೆ ಹೋಗಿದ್ವಲ್ಲ, ಅದಿನ್ನೂ 2 ವಿಡಿಯೋ ಇದೆ. ಒಂದು ಇವತ್ತು ಪಬ್ಲಿಷ್ ಆಗ್ತಾ ಇದೆ, ಇನ್ನೊಂದು ನಾಳೆ ಪಬ್ಲಿಷ್ ಆಗುತ್ತೆ. ಸೊ ಮನು ಅದೆರಡು ಪಬ್ಲಿಷ್ ಆದಮೇಲೆ ರೆಗ್ಯುಲರ್ ಡೈಲಿ ರೊಟೀನ್ ವಿಡಿಯೋಗಳನ್ನ ಸ್ಟಾರ್ಟ್ ಮಾಡು ಅಂತ ಹೇಳಿದರು. ಬಟ್ ಯಾಕೋ ನನಗೆ ಇವಾಗ ಮನೆ ಒರೆಸ್ಬೇಕಾದ್ರೆ ಅನ್ನಿಸ್ತು ಇವತ್ತು ಒಳ್ಳೆ ದಿನ, ಆಸ್ಪಿಷಿಯಸ್ ಡೇ, ವೈಕುಂಠ ಏಕಾದಶಿ. ಇವತ್ತೇ ಸ್ಟಾರ್ಟ್ ಮಾಡ್ಬಿಡೋಣ ಅನ್ಕೊಂಡು ಮಾಡಿದ್ದೀನಿ. ಬನ್ನಿ ಹೇಗೆ ಹೋಗುತ್ತೆ ನೋಡೋಣ. ಸೊ ಇವಾಗ ನಾನು ಆದಷ್ಟು ಬೇಗ ಮನೆಯಲ್ಲಿ ಕೆಲಸ ಮುಗಿಸ್ಕೊಂಡು ಟೆಂಪಲ್ಗೆ ಹೋಗೋ ಪ್ಲಾನಿಂಗ್ ಇದೆ. ಬೈ 10:30 ಟೈಮ್. ಇವಾಗಲೇ 8:15 ಆಗೋಯ್ತು. ಆಗತ್ತಾ ಗೊತ್ತಿಲ್ಲ, ಬಟ್ ಆಗಲ್ಲ ಅಂದ್ರೂ ಬೇಗ ಬೇಗ ಮಾಡಿ ಮುಗಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಗುಡ್ ಮಾರ್ನಿಂಗ್. ಲೈಟ್ ಆಯಿತಾ? 1.5 ಪ್ಯಾಕ್ ಹಾಕಿದ್ದೀನಿ ನೋಡಿ, ಇನ್ನೊಂದ್ಸರಿ ಕೊಡ್ದು. ಲೈಟಾ? ಲೈಟ್ ಆಯಿತು, ಕೊಡು ಇಲ್ಲಿ. ಮಾಡಿದ್ರೆ ಸ್ಟ್ರಾಂಗ್ ಮಾಡ್ಬಿಡ್ತೀವಿ ಜಾಸ್ತಿ. ಇನ್ನೊಂದು ಚೂರು ಹಾಕೋಕ್ಕಾಗಲ್ಲ, ಆದರೆ ಜಾಸ್ತಿ ಸ್ಟ್ರಾಂಗ್ ಆಗೋದು. ನಿಂಗೆ 1.5 ಪ್ಯಾಕ್ ಹಾಕಿ ನಂಗೆ 1/2 ಪ್ಯಾಕ್ ಹಾಕ್ಕೊಂಡಿದ್ದೀನಿ. ಓಕೆ. ಮನುಗೆ ಏನು ಬೇಕಾದರೂ ಒಪ್ಪಿಸ್ಬೋದು, ಬಟ್ ಕಾಫಿನ ಮಾತ್ರ ನಾವು ಮಾಡಿ ಅದು ಚೆನ್ನಾಗಿದೆ ಅಂತ ಅನ್ನಿಸ್ಕೊಳ್ಳೋದು ಒಂದೇ. ವೆಂಕಟೇಶ್ವರನ ಆಶೀರ್ವಾದ ಸಿಗೋದು ಒಂದೇ. ಹೌದು ಹೌದು ಸ್ವಾಮಿ. ನಮ್ಮ ಯಜಮಾನ್ರು ಸ್ಟಾರ್ಟ್ ಆಯ್ತಪ್ಪ ಇವತ್ತಿಂದ ಎಲ್ಲದಕ್ಕೂ. ಹೌದು ಸ್ವಾಮಿ. ಎಲ್ಲ ರೆಡಿ ಆಯಿತು. ನೈವೇದ್ಯಕ್ಕೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಂದರೆ ಆಲ್ಕೀರ್ ಪಾಯಸ ಮಾಡಲಾ ಇಲ್ಲ ಸಜ್ಜಿಗೆ ಮಾಡಿಬಿಡ್ಲಾ ಅಂತ. ಕೊನೆಗೆ ಸಜ್ಜಿಗೆನೇ ಬೇಗ ಆಗುತ್ತೆ ಅಂತ ಅಂದ್ಕೊಂಡು ಸಜ್ಜಿಗೆ ಮಾಡ್ತಾ ಇದ್ದೀನಿ. ಮಾಡಾಗಿದೆ. ಯಾಕೋ ಒಂದು ಸ್ವಲ್ಪ ತುಪ್ಪ ಕಮ್ಮಿ ಆಯ್ತಾ ಅನ್ನಿಸ್ತಾ ಇದೆ. ಇವಾಗ ಪೂಜೆಗೂ ರೆಡಿ ಮಾಡಿಬಿಟ್ಟಿದ್ದೀನಿ ಕಂಪ್ಲೀಟು. ಪೂಜೆ ಮುಗಿಸ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಏನಪ್ಪ? ನಾನು ರೆಡಿ, ಹೋಗೋಣ. ಓಕೆ. ಫಸ್ಟ್ ಪೋಸ್ಟು ಇವತ್ತು ಹಾಕಿದ್ದೀನಿ. ವೈಕುಂಠ ಏಕಾದಶಿ ಹಬ್ಬದ ವಿಶಸ್ ಮಾಡಿದ್ದೀವಿ. ನೋಡಿ ನಮ್ಮ ಚಾನಲ್, ಹೊಸ ಚಾನಲ್ ಸಪೋರ್ಟ್ ಮಾಡಿ ಹೇಳ್ತಾ ಇವತ್ತಿನ ದಿನ ಶುರು ಮಾಡ್ತಾ ಇದ್ದೀವಿ. ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಮೊದಲನೇ ವಿಡಿಯೋ ಪಬ್ಲಿಷ್ ಆಗುತ್ತೆ. ಸೊ ನಮ್ಮದು ಅಷ್ಟೇ, ಎಲ್ಲ ರೆಡಿ ಆಯಿತು. ದೀಪ ಹಚ್ಲಾ? ಬಾ. ಇವಾಗ ಎಲ್ಲ ಆಯಿತು, ಹೊರಟಿದ್ದೀವಿ. ಇವತ್ತು ಸಾಂಬ್ರಾಣಿ ಹಾಕಿದ್ದೀನಲ್ಲ, ಮನೆ ತುಂಬ ಸಾಂಬ್ರಾಣಿ ಹೊಗೆ ಒಂಥರ ಡಿವೈನ್ ಫೀಲ್ ಕೊಡ್ತಾ ಇದೆ. ಒಳ್ಳೆ ಫೀಲ್ ಅಲ್ವಾ ಮನು? ಹೌದು, ಸಾಂಬ್ರಾಣಿ ಹಾಕಿದ್ರೆ ಸ್ಮೆಲ್ ಚೆನ್ನಾಗಿರುತ್ತೆ.
ಸ್ಮೆಲ್ಲು, ಆ ಫೀಲು, ಡಿಫ್ರೆಂಟ್ ಫೀಲ್ ಅದು. ಎನಿವೇಸ್ ಹೋಗಿ ಬರ್ತೀವಿ ಟೆಂಪಲ್ಗೆ, ಲೇಟಾಗಿ ಹೋಗಿದೆ. ಸೊ ಇಲ್ಲೇ ನಮ್ಮ ಏರಿಯಾದಲ್ಲಿ ರಾಮ ಮಂದಿರ ಇದೆ. ರಾಮ ಮಂದಿರ ಎದುರುಗಡೆ ವೆಂಕಟೇಶ್ವರಂದು ದೊಡ್ಡ ವಿಗ್ರಹ ಎಲ್ಲ ಹಾಕಿ ಏನೋ ಇಟ್ಟು ರೆಡಿ ಮಾಡಿದಾರಂತೆ. ಇಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ದೂರ ಇತ್ತು ಟೆಂಪಲ್, ನಾವು ಫಸ್ಟ್ ಪ್ಲ್ಯಾನ್ ಮಾಡಿದ್ದು. ಸೊ ಬೇಡ ಇಲ್ಲೇ ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ, ನೋಡೋಣ ಹೆಂಗಾಗತ್ತೆ. ದೇವಸ್ಥಾನದಿಂದ ಬಂದಿದೆ ಫಸ್ಟ್ ಮಾಡಬೇಕಿದ್ದ ಕೆಲಸ. ನಾವು ನಮ್ಮ ಫಸ್ಟ್ ವಿಡಿಯೋದು ಟೈಟಲ್ ಬರೆದು ಥಂಬ್ನೇಲ್ ಮಾಡಿ ಪಬ್ಲಿಷ್ ಮಾಡೋದು ಅಂತ ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ವಿ ಇಬ್ರು. ಸೊ ಬಂದ ತಕ್ಷಣ ಆ ಕೆಲಸ ಇವಾಗ ಮುಗಿಸಿದೀವಿ. ಸೊ ಫೈನಲಿ ನಮ್ದು ಫಸ್ಟ್ ವಿಡಿಯೋ ಪಬ್ಲಿಷ್ ಆಗಿದೆ ನಮ್ಮ ಹೊಸ ಚಾನಲ್ ಅಲ್ಲಿ. ಇನ್ನು ಯಾರೆಲ್ಲ ಹೋಗಿ ನೋಡಿಲ್ಲ, ಹಿಂದಿನ ವಿಡಿಯೋನು ನೋಡಿ, ಈ ವಿಡಿಯೋನು ನೋಡಿ, ಮುಂದೆ ಬರೋ ಎಲ್ಲ ವಿಡಿಯೋಗಳನ್ನೂ ನೋಡಿ ಅಂತ ಕೇಳ್ತಾ ಮರ್ತೋಗ್ಬಿಡ್ತು ಏನು ಮಾತಾಡಬೇಕು ಅಂತ, ಅದಕ್ಕೆ ನಗ್ತಾವ್ರೆ. ಓಕೆ, ಮುಂದೆ ಬರೋ ಎಲ್ಲ ವಿಡಿಯೋಗಳನ್ನೂ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಂಟರ್ಟೈನಿಂಗ್ ಆಗಿರುತ್ತೆ, ಬೇಜಾರಿರುತ್ತೆ, ನಗು ಇರುತ್ತೆ, ಸಿಟ್ಟಿರುತ್ತೆ, ಅಳು ಕಮ್ಮಿ ಇರುತ್ತೆ. ಯಾಕೆಂದರೆ ನಾನು ತೀರಾ ಕಮ್ಮಿ ಅಳೋದು. ಇನ್ನು ಗಂಡಸರು ಗೊತ್ತಲ್ಲ, ಅಳೋದೇ ಇಲ್ಲ. ಸೊ ಅಳು ಒಂದು ಬಿಟ್ಟು ಇನ್ನೆಲ್ಲ ಸಿಗತ್ತೆ ಅಂತ ಹೇಳ್ತಾ ಫಸ್ಟು ಹೋಗಿ ಹೊಟ್ಟೆಗೆ ಏನಾರು ಹಾಕೊಂತೀವಿ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಟೆಂಪಲ್ ಅಲ್ಲಿ ಲಡ್ಡು ಪ್ರಸಾದ ಬಿಟ್ಟು ಫಸ್ಟ್ ಊಟ ಕೊಡು, ತಿನ್ಕೊಬಿಡೋಣ, ಶಕ್ತಿ ಬಂದು ಮಾತಾಡೋಣ ಮುಂದಕ್ಕೆ. ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡು ಎದ್ದೋಳೆ, ಕೆಲಸ ಸ್ಟಾರ್ಟ್ ಮಾಡಿದವಳು. ಆಫೀಸ್ ಕೆಲಸ ಜಾಸ್ತಿ ಇತ್ತು, ಇದುವರೆಗೂ ಮುಗಿಸ್ತಾ ಇದೆ. ಇವಾಗ ಬ್ರೇಕ್ ತಗೊಂಡಿದ್ದೀನಿ. ಈ ಬ್ರೇಕ್ ಬಂದು ಇವಾಗ ವರ್ಕೌಟ್ ಮಾಡೋದಕ್ಕೆ ಅಂತ. ಯೂಶಲಿ ಮಾರ್ನಿಂಗು ಒಂದು 45 ಮಿನಿಟ್ಸ್ ಯೋಗ ಮಾಡ್ತೀನಿ. ಸಂಜೆ ಒಂದು 10 ಮಿನಿಟ್ಸ್ ಮ್ಯಾಕ್ಸಿಮಮ್, ಅಂದರೆ 10 to 12 ಮಿನಿಟ್ಸ್ ಅಷ್ಟೇ, ಅದ್ರ ಮೇಲೆ ಹೋಗಲ್ಲ. HIIT ಮಾಡ್ತೀನಿ. ಒಂದು ಸ್ವಲ್ಪ ಮಸಲ್ ಬಿಲ್ಡ್ ಮಾಡೋಣ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಹಂಗಾಗಿ ಏನೇನೋ ಮಾಡೋದು, ಸರ್ಕಸ್ಗಳು. ಯಾಕೆಂದರೆ ಫುಡ್ ಎಲ್ಲ ಅವಾಯ್ಡ್ ಮಾಡೋಕ್ಕಾಗಲ್ಲ. ರೈಸು ಸ್ಪೆಷಲಿ ನನಗೆ ಟೈಮೇ ಆಗಲ್ಲ ಅದೆಲ್ಲ ಮಾಡೋದಕ್ಕೆ. ಸೊ ಹಂಗಾಗಿ ಯೂಶಲಿ 2 ಟೈಮ್ಸ್ ರೈಸ್ ಅಂತೂ ತಿಂತೀವ, ಮಧ್ಯಾಹ್ನ ಮತ್ತು ನೈಟು. ಹಾಗಾಗಿ ಏನು ತಿಂತೀವಿ ಅದನ್ನು ವರ್ಕೌಟ್ ಮಾಡಿ ಕರಗಿಸೋಣ ಅಂತ. ಆ್ಯಕ್ಚುಲಿ ನನಗೆ HIIT ಮಾಡೋದು ಐಡಿಯಾನೇ ಇರಲಿಲ್ಲ. ಅಂದರೆ ಅದು ನನ್ನ ತಲೆಗೆ ಬಂದಿರಲಿಲ್ಲ. ಮನು ಹೇಳಿದ್ರು ಈವ್ನಿಂಗ್ ಟೈಮ್ ಒಂದು 10 ಮಿನಿಟ್ಸ್ HIIT ಮಾಡು, ಸೊ ಬೇಗ ಫ್ಯಾಟ್ ಬರ್ನ್ ಆಗುತ್ತೆ ಅಂತ. ಸೊ ಅದೇ ಪ್ರಾಸೆಸ್ಸಲ್ಲಿ ಇದ್ದೀವಿ. ಮುಗೀತಪ್ಪ, 10-12 ನಿಮಿಷಕ್ಕೆ ಲಿಟ್ರಲಿ ಸ್ವೆಟ್ಟಾಗಿ ಹೋಗ್ಬಿಟ್ಟೆ. ಈಗನೇ ಸ್ಟಾರ್ಟ್ ಮಾಡಿರೋದು ನೆನ್ನೆಯಿಂದ HIITನ. ಹಂಗಾಗಿ ಇನ್ನೂ ಬಾಡಿ ಅಷ್ಟು ಪರ್ಮಿಟ್ ಮಾಡ್ತಾ ಇಲ್ಲ. ಹಂಗಾಗಿ ಬ್ರೇಕ್ ತಗೊಳ್ಳಲ್ಲ, ಆಕ್ಟಿವ್ ಬ್ರೇಕ್ ತಗೊಂಡು ಒಂದು 10 to 12 ಮಿನಿಟ್ಸ್ ಮಾಡ್ತಾ ಇದ್ದೀನಿ. ಏನು ಮನು ಕರೆಕ್ಟಾಗಿ ಮಾಡ್ತಾ ಇದ್ದೀನಾ? ನೆನ್ನೆ ನೋಡ್ದಲ್ಲ, ಅದು ಯೋಗ ಬೆಳಗ್ಗೆ ಇದು HIIT ಈಗ ಮಾಡೋದು. ನೋಡಿ ಸ್ವೆಟ್ಟು ಹೆಂಗಾಗ್ತಾ ಇದೆ. ಮಂಜು ವಾಷಿಂಗ್ ಮೆಷಿನ್ ಆನ್ ಮಾಡಿಬಿಟ್ಟಲ್ಲ, ಅದು ದಡ ಅಂತ ಇದೆ. ಬಟ್ ಅದಕ್ಕಿಂತ ಮುಂಚೆ ಏನು ಗೊತ್ತಾ, ವರ್ಷ ಪೂರ್ತಿ ಮಂಜು ಏನಾದರೂ ಒಂದು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾನೆ ಇರ್ತಾಳೆ. ಹಾಗೇನೆ ಈ ವರ್ಷದ ಮೊದಲನೇ ಪಾರ್ಸಲ್ ಬಂದಿದೆ. 10ನೇ ತಾರೀಕು 10 ದಿನ ಅದು ಹಿಂಗಿದ್ಲೋ ಗೊತ್ತಿಲ್ಲ ಪಾರ್ಸಲ್ಗಳು ತಗೊಳ್ಳೋದಾಗೆ. ಇಲ್ಲಪ್ಪ ಏನು ಅಷ್ಟಪ್ಪ ಡಬ್ಬ ಸರ್ಪ್ರೈಸ್ ಗಿಫ್ಟ್ ನಿನಗೆ. ನಮಗೇನು ಬೇಕಾಗಿಲ್ಲ, ಅದು ನೀನು ತರ್ಸೋದು ಯಾವುದು ನಮ್ಗೆ ಯೂಸ್ ಆಗಲ್ಲ. ಅಲೋ, ಇದು ಯೂನಿವರ್ಸಲ್ ಯೂಸು, ನಿನಗೆ ನನಗೆ ಅಂತಿಲ್ಲ. ಓಪನ್ ಮಾಡ್ತೀನಿ. ಸೊ ಈಗ ಅವರು ಡಬ್ಬ ತರ್ಸ್ಕೊಂಡ್ರಲ್ಲ, ಇದು ಮೊದಲನೇ ಪಾರ್ಸಲ್ ಬಂದಿರೋದು ಆನ್ಲೈನ್ ಪರ್ಚೇಸು. ಯೂಶಲಿ 10 ದಿನ ವರ್ಷ
10ನೇ ತಾರೀಕು ಅಲ್ವಾ. ಸೊ ವರ್ಷದಲ್ಲಿ ಸುಮಾರು ಪ್ಯಾಕೇಜ್ಗಳು ಬರ್ತಾವಲ್ಲ, ಅದರಲ್ಲಿ ಇದು ಹೇಗೆ 10 ದಿನ ಅವರು ಆರ್ಡರ್ ಮಾಡ್ದಂಗೆ ಕೂತಿದ್ಲು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಬಟ್ ಈಗ 10 ದಿನ ಆದ್ಮೇಲೆ ಒಂದು ಪಾರ್ಸೆಲ್ ಬಂದಿದೆ. ಒಂದು ಯೂಸ್ಫುಲ್ ಪ್ರಾಡಕ್ಟ್ ತರಿಸಿದ್ದೀನಿ ಮನು. ಅದು ಓಪನ್ ಮಾಡ್ತೀನಿ, ವಾಷಿಂಗ್ ಮಿಷಿನ್ ಸೌಂಡ್ ನಿಲ್ಲಿ, ಡಗ 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 ಅಂತ ಹೊಡಿತು. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good.